ಬಟ್ ರಾಮಲಿಂಗಾರೆಡ್ಡಿ ಅವರನ್ನು ಮೆಚ್ಚಬೇಕು. ನೋಡಿ, ಒಂದು ಕಡೆ ಅಷ್ಟು ಬೇಗ ವರ್ಷದಿಂದ ದರ ಏರಿಕೆ ಆಗಿಲ್ಲ ನಿಜ. ಆದರೆ ಈ ಶಕ್ತಿ ಯೋಜನೆಯಿಂದ ಬಸ್ಸು ತುಂಬಿ ತುಳುಕಿದಾಗ ಭರ್ಜರಿ ಲಾಭ ಭರ್ಜರಿ ಲಾಭ ಅದು ಹೆಂಗ್ರಿ ಭರ್ಜರಿ ಲಾಭ ಅಂತ? ಏನೇ ಭರ್ಜರಿ ಲಾಭ ಆದರೂ ಕೂಡ ಅದನ್ನು ಸರ್ಕಾರ ಕೊಡಬೇಕು, ಆ ಇಲಾಖೆಗೆ ದುಡ್ಡು. ಅದು ಅದರಿಂದ ಸರ್ಕಾರ ಒಂದು ಭಾಗ ಕೊಡದೇ ಇದ್ದರೆ ಏನು ಮಾಡ್ತೀರಿ? PMTCಯಲ್ಲಿ 10 ವರ್ಷದ ಹಿಂದಿನ ದರ ಈಗಲೂ ಇದೆಯಂತೆ. ಇತರ ನಿಗಮಗಳಲ್ಲಿ 5 ವರ್ಷದ ಹಿಂದೆ ದರ ಹೆಚ್ಚಳವಾಯಿತು, ಆದರೆ BMTCಯಲ್ಲಿ ಆಗಲಿಲ್ಲ. PMTC ದರ ಹೆಚ್ಚಿಸಿದಾಗ ಡೀಸೆಲ್ ದರ 55 ರೂಪಾಯಿ ಇತ್ತು ಲೀಟ್ರಿಗೆ. ಇತರ ನಿಗಮದಲ್ಲಿ ದರ ಏರಿಸಿದಾಗ ಡೀಸೆಲ್ 75 ರೂಪಾಯಿ ಆಗಿತ್ತು. ಈಗ ಡೀಸೆಲ್ ದರ ಬರೋಬ್ಬರಿ 89 ರೂಪಾಯಿಗೆ ತಲುಪಿದೆ. ಹಿಂದೆ ಪ್ರತಿದಿನ ಇಂಧನಕ್ಕೆ 9 ಕೋಟಿ 16 ಲಕ್ಷ ಖರ್ಚಾಗ್ತಾ ಇತ್ತು. ಆದರೆ ಈಗ ಪ್ರತಿದಿನ 13 ಕೋಟಿ 21 ಲಕ್ಷ ಖರ್ಚಾಗ್ತಾ ಇದೆ. ನಿತ್ಯ 4 ಕೋಟಿ ನಷ್ಟ ಅನುಭವಿಸ್ತಾ ಇದೆ ಇಲಾಖೆಗಳು. ನಿತ್ಯ 120 ಕೋಟಿ ತಿಂಗಳಿಗೆ. 2023ರಿಂದ ನೌಕರರಿಗೆ ವೇತನ ಪರಿಷ್ಕರಣೆ ಮೊತ್ತ ಪಾವತಿ. ಮಾಸಿಕ 54 ಕೋಟಿ 23 ಲಕ್ಷ ಹೆಚ್ಚುವರಿ ಹೊರೆ ಇದೆ. ಮಾಸಿಕ 54 ಕೋಟಿ. ಸುದ್ದಿಗಳು ಯಾವ ಥರ ಬರ್ತಾ ಇತ್ತು ಹೇಳಿ? ಭರ್ಜರಿ ಬಂಪರ್ ಬೆಳೆ, ಬಂಪರ್. ಯಾವ ಬಂಪರು ಇಲ್ಲ ರೀ. ಈ ಪಾಕೆಟಿಂದ ತೆಗೆದು ಆ ಪಾಕೆಟ್ಗೆ ಹಾಕಿದಂಗೆ ಅಷ್ಟೇ. ಈಗ ನೋಡಿ, ಇಂಥ ಪರಿಸ್ಥಿತಿಯಲ್ಲಿದೆ. ಆದರೂ ಕೂಡ ಬೆಲೆ ಜಾಸ್ತಿ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ ನಿಜವಾಗಲೂ 2 ಕತ್ತಿನ ಅಲಗಿನಲ್ಲಿ ಚಲಿಸ್ತಾ ಇದ್ದಾರೆ. ಆ ಕಡೆ ಅದರಲ್ಲಿ ಕೆಲಸ ಮಾಡುವಂಥವರಿಗೆ ಪಾವತಿ ಮಾಡಬೇಕು ದುಡ್ಡು. ಇಲ್ಲಿ ಶಕ್ತಿ ಯೋಜನೆಯಿಂದ ಒಂದು ನ್ಯಾಯ ಪೈಸೆ ಲಾಭ ಅಂದರೆ ಇಲಾಖೆಗೆ ಆಗ್ತಾ ಇಲ್ಲ. ಸರ್ಕಾರದ ಬೊಕ್ಕಸದಿಂದ ಬಂದು ಇದಕ್ಕೆ ಬೀಳಬೇಕು, ಅದು ಆನ್ ಟೈಮ್ ಬೀಳ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿದೆ. ಬಟ್ ರಾಮಲಿಂಗಾರೆಡ್ಡಿ ಅವರನ್ನು ಮೆಚ್ಚಬೇಕು. ನೋಡಿ, ಒಂದು ಕಡೆ ಅಷ್ಟು ಬೇಗ ವರ್ಷದಿಂದ ದರ ಏರಿಕೆ ಆಗಿಲ್ಲ ನಿಜ. ಆದರೆ ಈ ಶಕ್ತಿ ಯೋಜನೆಯಿಂದ ಬಸ್ಸು ತುಂಬಿ ತುಳುಕಿದಾಗ ಭರ್ಜರಿ ಲಾಭ ಭರ್ಜರಿ ಲಾಭ ಅದು ಹೆಂಗ್ರಿ ಭರ್ಜರಿ ಲಾಭ ಅಂತ? ಏನೇ ಭರ್ಜರಿ ಲಾಭ ಆದರೂ ಕೂಡ ಅದನ್ನು ಸರ್ಕಾರ ಕೊಡಬೇಕು, ಆ ಇಲಾಖೆಗೆ ದುಡ್ಡು. ಅದು ಅದರಿಂದ ಸರ್ಕಾರ ಒಂದು ಭಾಗ ಕೊಡದೇ ಇದ್ದರೆ ಏನು ಮಾಡ್ತೀರಿ? PMTCಯಲ್ಲಿ 10 ವರ್ಷದ ಹಿಂದಿನ ದರ ಈಗಲೂ ಇದೆಯಂತೆ. ಇತರ ನಿಗಮಗಳಲ್ಲಿ 5 ವರ್ಷದ ಹಿಂದೆ ದರ ಹೆಚ್ಚಳವಾಯಿತು, ಆದರೆ BMTCಯಲ್ಲಿ ಆಗಲಿಲ್ಲ. PMTC ದರ ಹೆಚ್ಚಿಸಿದಾಗ ಡೀಸೆಲ್ ದರ 55 ರೂಪಾಯಿ ಇತ್ತು ಲೀಟ್ರಿಗೆ. ಇತರ ನಿಗಮದಲ್ಲಿ ದರ ಏರಿಸಿದಾಗ ಡೀಸೆಲ್ 75 ರೂಪಾಯಿ ಆಗಿತ್ತು. ಈಗ ಡೀಸೆಲ್ ದರ ಬರೋಬ್ಬರಿ 89 ರೂಪಾಯಿಗೆ ತಲುಪಿದೆ. ಹಿಂದೆ ಪ್ರತಿದಿನ ಇಂಧನಕ್ಕೆ 9 ಕೋಟಿ 16 ಲಕ್ಷ ಖರ್ಚಾಗ್ತಾ ಇತ್ತು. ಆದರೆ ಈಗ ಪ್ರತಿದಿನ 13 ಕೋಟಿ 21 ಲಕ್ಷ ಖರ್ಚಾಗ್ತಾ ಇದೆ. ನಿತ್ಯ 4 ಕೋಟಿ ನಷ್ಟ ಅನುಭವಿಸ್ತಾ ಇದೆ ಇಲಾಖೆಗಳು. ನಿತ್ಯ 120 ಕೋಟಿ ತಿಂಗಳಿಗೆ. 2023ರಿಂದ ನೌಕರರಿಗೆ ವೇತನ ಪರಿಷ್ಕರಣೆ ಮೊತ್ತ ಪಾವತಿ. ಮಾಸಿಕ 54 ಕೋಟಿ 23 ಲಕ್ಷ ಹೆಚ್ಚುವರಿ ಹೊರೆ ಇದೆ. ಮಾಸಿಕ 54 ಕೋಟಿ. ಸುದ್ದಿಗಳು ಯಾವ ಥರ ಬರ್ತಾ ಇತ್ತು ಹೇಳಿ? ಭರ್ಜರಿ ಬಂಪರ್ ಬೆಳೆ, ಬಂಪರ್. ಯಾವ ಬಂಪರು ಇಲ್ಲ ರೀ. ಈ ಪಾಕೆಟಿಂದ ತೆಗೆದು ಆ ಪಾಕೆಟ್ಗೆ ಹಾಕಿದಂಗೆ ಅಷ್ಟೇ. ಈಗ ನೋಡಿ, ಇಂಥ ಪರಿಸ್ಥಿತಿಯಲ್ಲಿದೆ. ಆದರೂ ಕೂಡ ಬೆಲೆ ಜಾಸ್ತಿ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ ನಿಜವಾಗಲೂ 2 ಕತ್ತಿನ ಅಲಗಿನಲ್ಲಿ ಚಲಿಸ್ತಾ ಇದ್ದಾರೆ. ಆ ಕಡೆ ಅದರಲ್ಲಿ ಕೆಲಸ ಮಾಡುವಂಥವರಿಗೆ ಪಾವತಿ ಮಾಡಬೇಕು ದುಡ್ಡು. ಇಲ್ಲಿ ಶಕ್ತಿ ಯೋಜನೆಯಿಂದ ಒಂದು ನ್ಯಾಯ ಪೈಸೆ ಲಾಭ ಅಂದರೆ ಇಲಾಖೆಗೆ ಆಗ್ತಾ ಇಲ್ಲ. ಸರ್ಕಾರದ ಬೊಕ್ಕಸದಿಂದ ಬಂದು ಇದಕ್ಕೆ ಬೀಳಬೇಕು, ಅದು ಆನ್ ಟೈಮ್ ಬೀಳ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿದೆ. ಬಟ್ ರಾಮಲಿಂಗಾರೆಡ್ಡಿ ಅವರನ್ನು ಮೆಚ್ಚಬೇಕು. ನೋಡಿ, ಒಂದು ಕಡೆ ಅಷ್ಟು ಬೇಗ ವರ್ಷದಿಂದ ದರ ಏರಿಕೆ ಆಗಿಲ್ಲ ನಿಜ. ಆದರೆ ಈ ಶಕ್ತಿ ಯೋಜನೆಯಿಂದ ಬಸ್ಸು ತುಂಬಿ ತುಳುಕಿದಾಗ ಭರ್ಜರಿ ಲಾಭ ಭರ್ಜರಿ ಲಾಭ ಅದು ಹೆಂಗ್ರಿ ಭರ್ಜರಿ ಲಾಭ ಅಂತ? ಏನೇ ಭರ್ಜರಿ ಲಾಭ ಆದರೂ ಕೂಡ ಅದನ್ನು ಸರ್ಕಾರ ಕೊಡಬೇಕು, ಆ ಇಲಾಖೆಗೆ ದುಡ್ಡು. ಅದು ಅದರಿಂದ ಸರ್ಕಾರ ಒಂದು ಭಾಗ ಕೊಡದೇ ಇದ್ದರೆ ಏನು ಮಾಡ್ತೀರಿ? PMTCಯಲ್ಲಿ 10 ವರ್ಷದ ಹಿಂದಿನ ದರ ಈಗಲೂ ಇದೆಯಂತೆ. ಇತರ ನಿಗಮಗಳಲ್ಲಿ 5 ವರ್ಷದ ಹಿಂದೆ ದರ ಹೆಚ್ಚಳವಾಯಿತು, ಆದರೆ BMTCಯಲ್ಲಿ ಆಗಲಿಲ್ಲ. PMTC ದರ ಹೆಚ್ಚಿಸಿದಾಗ ಡೀಸೆಲ್ ದರ 55 ರೂಪಾಯಿ ಇತ್ತು ಲೀಟ್ರಿಗೆ. ಇತರ ನಿಗಮದಲ್ಲಿ ದರ ಏರಿಸಿದಾಗ ಡೀಸೆಲ್ 75 ರೂಪಾಯಿ ಆಗಿತ್ತು. ಈಗ ಡೀಸೆಲ್ ದರ ಬರೋಬ್ಬರಿ 89 ರೂಪಾಯಿಗೆ ತಲುಪಿದೆ. ಹಿಂದೆ ಪ್ರತಿದಿನ ಇಂಧನಕ್ಕೆ 9 ಕೋಟಿ 16 ಲಕ್ಷ ಖರ್ಚಾಗ್ತಾ ಇತ್ತು. ಆದರೆ ಈಗ ಪ್ರತಿದಿನ 13 ಕೋಟಿ 21 ಲಕ್ಷ ಖರ್ಚಾಗ್ತಾ ಇದೆ. ನಿತ್ಯ 4 ಕೋಟಿ ನಷ್ಟ ಅನುಭವಿಸ್ತಾ ಇದೆ ಇಲಾಖೆಗಳು. ನಿತ್ಯ 120 ಕೋಟಿ ತಿಂಗಳಿಗೆ.
2023ರಿಂದ ನೌಕರರಿಗೆ ವೇತನ ಪರಿಷ್ಕರಣೆ ಮೊತ್ತ ಪಾವತಿ. ಮಾಸಿಕ 54,23,00,000 ಹೆಚ್ಚುವರಿ ಹೊರೆ ಇದೆ. ಮಾಸಿಕ 54 ಕೋಟಿ. ಸುದ್ದಿಗಳು ಯಾವ ಥರ ಬರ್ತಾ ಇತ್ತು ಹೇಳಿ? ಭರ್ಜರಿ ಬಂಪರ್ ಬೆಳೆ, ಬಂಪರ್. ಯಾವ ಬಂಪರು ಇಲ್ಲ ರೀ, ಈ ಪಾಕೆಟಿಂದ ತೆಗೆದು ಆ ಪಾಕೆಟ್ಗೆ ಹಾಕಿದಂಗೆ ಅಷ್ಟೇ. ಈಗ ನೋಡಿ ಇಂಥ ಪರಿಸ್ಥಿತಿಯಲ್ಲಿದೆ. ಆದರೂ ಕೂಡ ಬೆಲೆ ಜಾಸ್ತಿ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ ನಿಜವಾಗಲೂ ಎರಡು ಕತ್ತಿನ ಅಲಗಿನಲ್ಲಿ ಚಲಿಸ್ತಾ ಇದ್ದಾರೆ. ಆ ಕಡೆ ಅದರಲ್ಲಿ ಕೆಲಸ ಮಾಡುವಂಥವ್ರಿಗೆ ಪಾವತಿ ಮಾಡಬೇಕು ದುಡ್ಡು. ಇಲ್ಲಿ ಶಕ್ತಿ ಯೋಜನೆಯಿಂದ ಒಂದು ನ್ಯಾಯ ಪೈಸೆ ಲಾಭ ಅಂದರೆ ಇಲಾಖೆಗೆ ಆಗ್ತಾ ಇಲ್ಲ. ಸರ್ಕಾರದ ಬೊಕ್ಕಸದಿಂದ ಬಂದು ಇದಕ್ಕೆ ಬೀಳಬೇಕು, ಅದು ಆನ್ ಟೈಮ್ ಬೀಳ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿದೆ. ಬಟ್ ರಾಮಲಿಂಗಾರೆಡ್ಡಿ ಅವರನ್ನು ಮೆಚ್ಚಬೇಕು. ನೋಡಿ, ಒಂದು ಕಡೆ ಅಷ್ಟು ಬೇಗ ವರ್ಷದಿಂದ ದರ ಏರಿಕೆ ಆಗಿಲ್ಲ ನಿಜ. ಆದರೆ ಈ ಶಕ್ತಿ ಯೋಜನೆಯಿಂದ ಬಸ್ಸು ತುಂಬಿ ತುಳುಕಿದಾಗ ಭರ್ಜರಿ ಲಾಭ ಅದು ಹೆಂಗ್ರಿ ಭರ್ಜರಿ ಲಾಭ ಅಂತ? ಆ ಏನೇ ಭರ್ಜರಿ ಲಾಭ ಆದರೂ ಕೂಡ ಅದನ್ನು ಸರ್ಕಾರ ಕೊಡಬೇಕು ಆ ಇಲಾಖೆಗೆ ದುಡ್ಡು. ಅದು ಅದರದೇ ಸರ್ಕಾರದ ಭಾಗ ಕೊಡದೇ ಇದ್ದರೆ ಏನು ಮಾಡ್ತೀರಿ? BMTCಯಲ್ಲಿ 10 ವರ್ಷದ ಹಿಂದಿನ ದರ ಈಗಲೂ ಇದೆಯಂತೆ. ಇತರ ನಿಗಮಗಳಲ್ಲಿ 5 ವರ್ಷದ ಹಿಂದೆ ದರ ಹೆಚ್ಚಳವಾಯಿತು, ಆದರೆ BMTCಯಲ್ಲಿ ಆಗಲಿಲ್ಲ. BMTC ದರ ಹೆಚ್ಚಿಸಿದಾಗ ಡೀಸೆಲ್ ದರ 55 ರೂಪಾಯಿ ಇತ್ತು ಲೀಟ್ರಿಗೆ. ಇತರ ನಿಗಮದಲ್ಲಿ ದರ ಏರಿಸಿದಾಗ ಡೀಸೆಲ್ 75 ರೂಪಾಯಿ ಆಗಿತ್ತು. ಈಗ ಡೀಸೆಲ್ ದರ ಬರೋಬ್ಬರಿ 89 ರೂಪಾಯಿಗೆ ತಲುಪಿದೆ. ಹಿಂದೆ ಪ್ರತಿದಿನ ಇಂಧನಕ್ಕೆ 9,16,00,000 ಖರ್ಚಾಗ್ತಾ ಇತ್ತು. ಆದರೆ ಈಗ ಪ್ರತಿದಿನ 13,21,00,000 ಖರ್ಚಾಗ್ತಾ ಇದೆ. ನಿತ್ಯ 4 ಕೋಟಿ ನಷ್ಟ ಅನುಭವಿಸ್ತಾ ಇದೆ ಇಲಾಖೆಗಳು. ನಿತ್ಯ 120 ಕೋಟಿ ತಿಂಗಳಿಗೆ. 2023ರಿಂದ ನೌಕರರಿಗೆ ವೇತನ ಪರಿಷ್ಕರಣೆ ಮೊತ್ತ ಪಾವತಿ. ಮಾಸಿಕ 54,23,00,000 ಹೆಚ್ಚುವರಿ ಹೊರೆ ಇದೆ. ಮಾಸಿಕ 54 ಕೋಟಿ. ಸುದ್ದಿಗಳು ಯಾವ ಥರ ಬರ್ತಾ ಇತ್ತು ಹೇಳಿ? ಭರ್ಜರಿ ಬಂಪರ್ ಬೆಳೆ, ಬಂಪರ್. ಯಾವ ಬಂಪರು ಇಲ್ಲ ರೀ, ಈ ಪಾಕೆಟಿಂದ ತೆಗೆದು ಆ ಪಾಕೆಟ್ಗೆ ಹಾಕಿದಂಗೆ ಅಷ್ಟೇ. ಈಗ ನೋಡಿ ಇಂಥ ಪರಿಸ್ಥಿತಿಯಲ್ಲಿದೆ. ಆದರೂ ಕೂಡ ಬೆಲೆ ಜಾಸ್ತಿ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ ನಿಜವಾಗಲೂ ಎರಡು ಕತ್ತಿನ ಅಲಗಿನಲ್ಲಿ ಚಲಿಸ್ತಾ ಇದ್ದಾರೆ. ಆ ಕಡೆ ಅದರಲ್ಲಿ ಕೆಲಸ ಮಾಡುವಂಥವ್ರಿಗೆ ಪಾವತಿ ಮಾಡಬೇಕು ದುಡ್ಡು. ಇಲ್ಲಿ ಶಕ್ತಿ ಯೋಜನೆಯಿಂದ ಒಂದು ನ್ಯಾಯ ಪೈಸೆ ಲಾಭ ಅಂದರೆ ಇಲಾಖೆಗೆ ಆಗ್ತಾ ಇಲ್ಲ. ಸರ್ಕಾರದ ಬೊಕ್ಕಸದಿಂದ ಬಂದು ಇದಕ್ಕೆ ಬೀಳಬೇಕು, ಅದು ಆನ್ ಟೈಮ್ ಬೀಳ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿದೆ. ಬಟ್ ರಾಮಲಿಂಗಾರೆಡ್ಡಿ ಅವರನ್ನು ಮೆಚ್ಚಬೇಕು. ನೋಡಿ, ಒಂದು ಕಡೆ ಅಷ್ಟು ಬೇಗ ವರ್ಷದಿಂದ ದರ ಏರಿಕೆ ಆಗಿಲ್ಲ ನಿಜ. ಆದರೆ ಈ ಶಕ್ತಿ ಯೋಜನೆಯಿಂದ ಬಸ್ಸು ತುಂಬಿ ತುಳುಕಿದಾಗ ಭರ್ಜರಿ ಲಾಭ ಅದು ಹೆಂಗ್ರಿ ಭರ್ಜರಿ ಲಾಭ ಅಂತ? ಆ ಏನೇ ಭರ್ಜರಿ ಲಾಭ ಆದರೂ ಕೂಡ ಅದನ್ನು ಸರ್ಕಾರ ಕೊಡಬೇಕು ಆ ಇಲಾಖೆಗೆ ದುಡ್ಡು. ಅದು ಅದರದೇ ಸರ್ಕಾರದ ಭಾಗ ಕೊಡದೇ ಇದ್ದರೆ ಏನು ಮಾಡ್ತೀರಿ? BMTCಯಲ್ಲಿ 10 ವರ್ಷದ ಹಿಂದಿನ ದರ ಈಗಲೂ ಇದೆಯಂತೆ. ಇತರ ನಿಗಮಗಳಲ್ಲಿ 5 ವರ್ಷದ ಹಿಂದೆ ದರ ಹೆಚ್ಚಳವಾಯಿತು, ಆದರೆ BMTCಯಲ್ಲಿ ಆಗಲಿಲ್ಲ. BMTC ದರ ಹೆಚ್ಚಿಸಿದಾಗ ಡೀಸೆಲ್ ದರ 55 ರೂಪಾಯಿ ಇತ್ತು ಲೀಟ್ರಿಗೆ. ಇತರ ನಿಗಮದಲ್ಲಿ ದರ ಏರಿಸಿದಾಗ ಡೀಸೆಲ್ 75 ರೂಪಾಯಿ ಆಗಿತ್ತು. ಈಗ ಡೀಸೆಲ್ ದರ ಬರೋಬ್ಬರಿ 89 ರೂಪಾಯಿಗೆ ತಲುಪಿದೆ. ಹಿಂದೆ ಪ್ರತಿದಿನ ಇಂಧನಕ್ಕೆ 9,16,00,000 ಖರ್ಚಾಗ್ತಾ ಇತ್ತು. ಆದರೆ ಈಗ ಪ್ರತಿದಿನ 13,21,00,000 ಖರ್ಚಾಗ್ತಾ ಇದೆ. ನಿತ್ಯ 4 ಕೋಟಿ ನಷ್ಟ ಅನುಭವಿಸ್ತಾ ಇದೆ ಇಲಾಖೆಗಳು. ನಿತ್ಯ 120 ಕೋಟಿ ತಿಂಗಳಿಗೆ. 2023ರಿಂದ ನೌಕರರಿಗೆ ವೇತನ ಪರಿಷ್ಕರಣೆ ಮೊತ್ತ ಪಾವತಿ. ಮಾಸಿಕ 54,23,00,000 ಹೆಚ್ಚುವರಿ ಹೊರೆ ಇದೆ. ಮಾಸಿಕ 54 ಕೋಟಿ. ಸುದ್ದಿಗಳು ಯಾವ ಥರ ಬರ್ತಾ ಇತ್ತು ಹೇಳಿ? ಭರ್ಜರಿ ಬಂಪರ್ ಬೆಳೆ, ಬಂಪರ್. ಯಾವ ಬಂಪರು ಇಲ್ಲ ರೀ, ಈ ಪಾಕೆಟಿಂದ ತೆಗೆದು ಆ ಪಾಕೆಟ್ಗೆ ಹಾಕಿದಂಗೆ ಅಷ್ಟೇ. ಈಗ ನೋಡಿ ಇಂಥ ಪರಿಸ್ಥಿತಿಯಲ್ಲಿದೆ. ಆದರೂ ಕೂಡ ಬೆಲೆ ಜಾಸ್ತಿ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ ನಿಜವಾಗಲೂ ಎರಡು ಕತ್ತಿನ ಅಲಗಿನಲ್ಲಿ ಚಲಿಸ್ತಾ ಇದ್ದಾರೆ. ಆ ಕಡೆ ಅದರಲ್ಲಿ ಕೆಲಸ ಮಾಡುವಂಥವ್ರಿಗೆ ಪಾವತಿ ಮಾಡಬೇಕು ದುಡ್ಡು. ಇಲ್ಲಿ ಶಕ್ತಿ ಯೋಜನೆಯಿಂದ ಒಂದು ನ್ಯಾಯ ಪೈಸೆ ಲಾಭ ಅಂದರೆ ಇಲಾಖೆಗೆ ಆಗ್ತಾ ಇಲ್ಲ. ಸರ್ಕಾರದ ಬೊಕ್ಕಸದಿಂದ ಬಂದು ಇದಕ್ಕೆ ಬೀಳಬೇಕು, ಅದು ಆನ್ ಟೈಮ್ ಬೀಳ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿದೆ.